ಸತತ ಮೂರನೇ ಬಾರಿಗೆ ದೇಶದ ಪ್ರಧಾನಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇತಿಹಾಸ ಇದು. ರಾಷ್ಟ್ರಪತಿಯವರನ್ನು ಕೂಡ ಭೇಟಿಯಾಗಿ ಹಕ್ಕುಪತ್ರವನ್ನು ಕೂಡ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಇವತ್ತೇ. ಇವತ್ತು ಒಂದು ಇಂಪಾರ್ಟೆಂಟ್ ಸಭೆ ಕೂಡ ಮಾಡಲಾಯಿತು. ಆ ಸಭೆಯಲ್ಲಿ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಸಹಮತ ನೀಡಿದ್ದಾರೆ. ರಾಷ್ಟ್ರಪತಿಯವರನ್ನು ಮೋದಿ ಮತ್ತು ನಿಯೋಗ ಭೇಟಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಪ್ರಮುಖ ಅಂಗಪಕ್ಷಗಳ ನಾಯಕರ ಜೊತೆ ರಾಷ್ಟ್ರಪತಿಯವರ ಭೇಟಿಯಾಗುತ್ತೆ. ಅಂಗಪಕ್ಷಗಳ ನಾಯಕರ ಸಹಿಯನ್ನು ಒಳಗೊಂಡಿರುವಂಥ ಪತ್ರ ಏನಿದೆಯಲ್ಲ, ಆ ಪತ್ರ ರಾಷ್ಟ್ರಪತಿಗೆ ಕೊಡ್ತಾರೆ. ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಾಗತ್ತೆ. ಭಾನುವಾರ ಸಂಜೆ 6 ಗಂಟೆಗೆ ಮೋದಿ ಪ್ರಧಾನಿ ಆಗ್ತಾರೆ. ಯಾಕೆಂದರೆ ಎಲ್ಲರೂ ಕೂಡ ಈಗ ಸಹಮತ ನೀಡಿದ್ದಾರೆ. ಹಾಗಾಗಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಗೊಂದಲ ಇತ್ತು, ಇವತ್ತು ಅದು ಬಗೆಹರಿದಿದೆ. ಒಂದು ಖಾತೆಯ ವಿಚಾರವಾಗಿ, ಸಚಿವ ಸ್ಥಾನದ ವಿಚಾರವಾಗಿ ಗೊಂದಲ ಇತ್ತು. ಅವರ ಬೇಡಿಕೆಯನ್ನು ಎಲ್ಲ ನೋಡಿಕೊಂಡು ಅಂತಿಮವಾಗಿ ಎಲ್ಲ ಡಿಸೈಡ್ ಮಾಡಿ, ಕಳೆದ 2 ದಿನದಿಂದ ಆಂತರಿಕವಾಗಿ ಸಭೆಗಳ ಮೇಲೆ ಸಭೆ ಆಗ್ತಾ ಇತ್ತು, ಚರ್ಚೆಗಳ ಮೇಲೆ ಚರ್ಚೆ ನಡೀತಾ ಇತ್ತು. ಅದೆಲ್ಲ ಕ್ಲಾರಿಫೈ ಆದ ನಂತರ ಇವತ್ತು ಎಲ್ಲ ಸಂಸದರು ಬಂದಿದ್ದರು. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ನಿಮ್ಮ ಜೊತೆಗೆ ಇರ್ತೀವಿ, ನೀವೇ ನಮ್ಮ ನಾಯಕರು ಅಂತ ಹೇಳಿ ಈಗ ಒಪ್ಕೊಂಡಿದ್ದಾರೆ. ಹಾಗಾಗಿ ಭಾನುವಾರ ಸಂಜೆ 6 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ದೇಶದ ನಾಯಕರು ಕೂಡ ಬರ್ತಿದ್ದಾರೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ. ಇವತ್ತು ರಾಷ್ಟ್ರಪತಿಯವರನ್ನ ಭೇಟಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಅಲ್ಲಿ ಒಂದು ಪತ್ರವನ್ನು ನೀಡ್ತಾರೆ, ಅವರು ಸಹಿ ಮಾಡಿರುವಂಥ ಪತ್ರವನ್ನು. ಏನೋ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ಹಕ್ಕುಪತ್ರ ಮಂಡನೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಆಯಿತು, ಈಗ ಶನಿವಾರ ಅಂತ ಹೇಳಲಾಗ್ತಾ ಇತ್ತು, ಬಟ್ ಭಾನುವಾರ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸಂಜೆ 6 ಗಂಟೆಗೆ, ರವಿವಾರ ಸಂಜೆ 6 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಎಲ್ಲ ಸಂಸದರು ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಭಾನುವಾರ ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.